ಪೌರ ಕಾರ್ಮಿಕರು ಚರಂಡಿ ರಸ್ತೆ ಸ್ವಚ್ಛ ಮಾಡುತ್ತಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ. ನಿಷ್ಠೆಯಿಂದ ಕಾಯಕ ಮಾಡುತ್ತಾರೆ. ವರ್ಷದಲ್ಲಿ ಒಂದು ದಿನ ಅವರಿಗೆ ವಿಶ್ರಾಂತಿ ನೀಡಿ ಪ್ರತಿಯೊಬ್ಬ ಪೌರ ಕಾರ್ಮಿಕರನ್ನು ಗೌರವಿಸುವುದು ಕರ್ತವ್ಯ. ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪೌರ ಕಾರ್ಮಿಕರಿಗೆ ತಲುಪಿಸಲಾಗುವುದು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. 20 ಜನ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲಾಗಿದೆ. ಜೊತೆಗೆ 45 ಮಂದಿ ಕೆಲಸ ಮಾಡುತ್ತಿದ್ದಾರೆ. ನಗರ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ 20 ಜನ ಪೌರ ಕಾರ್ಮಿಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗುವುದು. 1 ಎಕರೆಯಲ್ಲಿ ಪೌರ ಕಾರ್ಮಿಕರಿಗೆ 30 ನಿವೇಶನ ಹಂಚಿಕೆ ಮಾಡಲಾಗುತ್ತದೆ. ಇನ್ನು 2 ಎಕರೆ ಜಮೀನು ಪಡೆದು ಎಲ್ಲಾ ಪೌರ ಕಾರ್ಮಿಕರಿಗೂ ನಿವೇಶನ ಮಾಡಲಾಗುತ್ತದೆ ಎಂದರು. ಯುಜಿಡಿಗೆ 3 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಮುಂದಿನ 6 ತಿಂಗಳಲ್ಲಿ ಯುಜಿಡಿ ಪೂರ್ಣಗೊಳ್ಳಲಿದೆ. ಪೌರ ಕಾರ್ಮಿಕರಿಗೆ ಸಮವಸ್ತ್ರ ನೀಡಲಾಗುವುದೆಂದು ತಿಳಿಸಿದರು. ಒತ್ತಡದಲ್ಲಿ ಕೆಲಸ ಮಾಡತಕ್ಕಂಥ ವೃತ್ತಿ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಪೌರ ಕಾರ್ಮಿಕರ ವೃತ್ತಿ. ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಸೇಫ್ ಆಗಿ ತಿರುಗಾಡಬೇಕು, ಸದಸ್ಯಗಳು ಸೇಫ್ ಆಗಿ ತಿರುಗಾಡಬೇಕು ಅಂತಂದ್ರೆ ನೀವು ಮಾಡ್ತಕ್ಕಂಥ ಕಾಯಕದಿಂದ ಮಾತ್ರ ನಾವು ಸೇಫ್ ಆಗಿ ತಿರುಗಾಡ್ಬೋದು. ಎಲ್ಲ ಜನರ ಮುಂದೆ ನಾವು ಮುಖ ತೋರಿಸ್ಕೊಂಡು ಹೋಗ್ಬೋದು. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ 100ಕ್ಕೆ 100% ಎಲ್ಲರೂ ನಮ್ಮನ್ನ ಕ್ಯಾಲ್ಕಿಸ್ ಮಾಡ್ಕೊಳ್ತಾರೆ ಜನ. 3 ಎಕರೆ 30 ಗುಂಟೆ ಅಪ್ರೂವ್ ಮಾಡ್ಕೊಂಡು ಅವ್ರ ಒಪ್ಪಿಗೆ ಪತ್ರವನ್ನು ಬರ್ಕೊಂಡಿದ್ದೀವಿ. ಡಿಸಿ ಅಪ್ರೂವ್ ಆಗಿದೆ. ಈ ರಿಜಿಸ್ಟರ್ ಮಾಡಿ ಅದಕ್ಕೆ ಹಣನೂ ಕೂಡ ನಾವು 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಅದನ್ನ ಯುಜಿಡಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನೊಂದು 3-4 ತಿಂಗಳಲ್ಲಿ ಯುಜಿಡಿ ಕಂಪ್ಲೀಟ್ ಮಾಡಿಸ್ತಕ್ಕಂಥದ್ದನ್ನ ನಾವು ಮಾಡಿ ಅದು ಕನೆಕ್ಷನ್ ಆಗ್ತಕ್ಕಂಥದ್ದು ಕೂಡ ನಾವು ಮಾಡಿಕೊಡ್ತೀವಿ. ನಿಮ್ಮ ಕೆಲಸವನ್ನ ನಾವು ಈಸಿ ಮಾಡ್ಕೊಡ್ತೀವಿ. ನೀವು ಮಿಕ್ಕಿದ್ದ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಶ್ರೀ ಚನ್ನಪ್ಪ ವಿಶ್ವೇಶ್ವರ ದೇವಸ್ಥಾನದಿಂದ ಪಟ್ಟಣ ಪಂಚಾಯಿತಿವರೆಗೂ ಪೌರ ಕಾರ್ಮಿಕರು ಮೆರವಣಿಗೆಯಲ್ಲಿ ಸಾಗಿದರು. ಪೌರ ಕಾರ್ಮಿಕರೊಂದಿಗೆ ಸೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಸದಸ್ಯರು, ಪೌರ ಕಾರ್ಮಿಕರು ಇನ್ನೂ ಹಲವರು ಹಾಜರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ.